ಹೊಡೆದ್ರು ಸರ್. ಸೋಮು ಅಂತ ಮತ್ತು ಚೇತನ್ ಇವರಿಬ್ಬರು ಮೇಲೆ ಬೀಳ್ಬೇಕಾದ್ರೆ ಈ ಸರ್ ಉದ್ದೇಶ ಯಾವಾಗ ನನ್ನ ನೋಡೋಕೆ ಬಂದ ಯಾರು ಸಚಿವರಾದಂಥ MC ಸುಧಾಕರ್ ಅವರು ಮೇಲೆ ಬಂದರು. ಅವ್ರ ಮೇಲೆ ಉರುಮ್ಕೊಂಡು ಬಂದಾರೆ ಸರ್. ನಮ್ಮ ಮೇಲೆ ಬಿದ್ದು ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಅನುಯಾಯಿಗಳು ಸೇರ್ ಮಾಡಿದಂಥ ಕೃತ್ಯ ಆಯಿತು. ನಿಮ್ಗೊಬ್ರಿಗೇನ ಹೊಡೆದಿದ್ದು? ಹೌದು ನನ್ನ ಮೇಲೆ. ಅಷ್ಟರೊಳಗೆ ನಮ್ಮ ಕಡೆಯವರು ಇದ್ರು, ಅವರು ಬಂದು ಎಲ್ಲ ರಕ್ಷಣೆ ಮಾಡಿದ್ರು ಅಷ್ಟರಲ್ಲಿ ಸರ್. ಇದ್ರ ನೇರವಾಗಿ ಪ್ರತ್ಯಕ್ಷವಾಗಿ ಇದ್ದಂಥವ್ರು ಪೊಲೀಸರು ಸರ್. ಪೊಲೀಸರು ನೇರವಾಗಿ ಕಣ್ಣಿನ ಮುಂದೆ ನೇರವಾಗಿ ನೋಡಿದ್ರು. ಈ ಥರ ಇದೆ. ನೀವೇನಾದರೂ ದೂರು ಕೊಡ್ತೀರಾ ಸರ್? ಸರ್, ಇದು ಪಕ್ಷದ ವಿಚಾರ. ನಾವು ಖಂಡಿತವೂ ಕೂಡ ಪಕ್ಷದ ಹಿರಿಯ ಮುಖಂಡರಿಗೆ ನಾವು ಇಲ್ಲಿ ಸಮಾಲೋಚನೆ, ನಾನು ಯಾರಿಗೆ ಹೇಳ್ಬೇಕು, ಹಿರಿಯರ ಸಲಹೆ ತಗೊಂಡು ಖಂಡಿತವಾಗ್ಲೂ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ಗೆ ಮತ್ತು AICC ಅವ್ರಿಗೂ ಕಳಿಸ್ತೀನಿ. ನಮ್ಮ ಪ್ರೆಸಿಡೆಂಟ್ ಪಾರ್ಟಿ ಸಂಬಂಧಪಟ್ಟಂಥ KPCC ಅಧ್ಯಕ್ಷರಿಗೂ ಕಳಿಸ್ತೀನಿ. ಮತ್ತು ಅದ್ರಿಗೆ ಯಾರು ನನ್ನ ಆಲೋಚನೆಗೆ ಬಂದಂತೆ ಮಾಹಿತಿ ತೆಗೆದುಕೊಂಡು ನಾನಂತೂ ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೀನಿ ಸರ್. ತಮ್ಮ ಹೆಸರು ಸರ್? ಸರ್, ನರೇಂದ್ರ ಅಂತೇಳಿ. ಏನಾಗಿದ್ದೀರಿ ಸರ್? ಸರ್, ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್, ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ವಕೀಲರು ಗುಡಿಯಲ್ಲಿ. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶಿಡ್ಲಘಟ್ಟದ ಅನುಪಲ್ಲಿ ಕೃಷ್ಣಾರೆಡ್ಡಿಯವರು ಅಂತೇಳಿ ಚಿಲಕನಲ್ಪ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಅವ್ರಿಗೆ ತೆಲುಗಲ್ಲಿ ಮಾತಾಡ್ತಾರೆ. చూసుకుంటాను నిన్ని ಈಗ మీద కాదు, ಹಿಂದಿನಲ್ಲಿ ಕಾದು ಈಗ మీద ನೀನು చూసుకుంటాను ಅಂತ ಮಾತಾಡ್ತಾರೆ. ಅಂದರೆ ನೋಡ್ಕೊಳ್ತೀನಿ ನಿಮ್ಮನ್ನು, ಇನ್ನು ಇಷ್ಟು ದಿನ ಅಲ್ಲ, ಇನ್ನು ಮೇಲೆ ನೋಡ್ಕೊಳ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ. ಅಂದಾಗ ನಮಗೆ ನಾನೊಬ್ಬ ಯೂತ್ ಕಾಂಗ್ರೆಸ್ನ ಕಳೆದ ಬಾರಿ ಶಿಡ್ಲಘಟ್ಟ ಬ್ಲಾಕ್ನ ಅಧ್ಯಕ್ಷನಾಗಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಮತ್ತು ಈಗ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಏನಾಯಿತು, ನಾನೊಬ್ಬ ವಕೀಲ. ನಾನು ಏನು ಮಾಡಿದೆ, ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂಥೇಳಿ ಗಾಬರಿ ಆಯಿತು. ಗಾಬರಿ ಆಗ್ತಾನೆ ನಾನು ಆ ಕಡೆ ಗಮನ ಕೊಡ್ತಾ ಇದ್ದಂಗೆ ಅನುಪಲ್ಲಿ ಕೃಷ್ಣಾರೆಡ್ಡಿಯವರು 30 ವರ್ಷ ಆಯಿತು, ಈಗ ಮೇಲೆ ಏನು ಸುಸ್ಕೊಂಡೇದಿ ಅಂತ, ಇನ್ನೇನು ನೋಡ್ಕೊಳ್ತೀರಿ ಅಂತಂದು. ಹಂಗೆ ಅನ್ನೋಷ್ಟೊಳಗಾಗಿ ಅವರು ಹಿಂದ್ಗಡೆ ಅನುಯಾಯಿ ಕಾರ್ಯಕರ್ತರು ಇದ್ದವರು, ಅವರು ಹಿಂದೆ ತಿರುಗಿ ಅವ್ರ ಮೇಲೆ ಜೋರಾಗಿ ಅಟ್ಯಾಕ್ ಮಾಡೋಕ್ಕೆ, ಒಂದು ಜೋರಾಗಿ ವಾಯ್ಸ್ ರೈಸ್ ಮಾಡೋದು. ನಾನು ಸುಮ್ಮನೆ ಇರ್ರಪ್ಪ ಅಂದೆ. ಅಲ್ಲೇ ಇದ್ದವನು ಸುಮ್ಮನೆ ಇರ್ರಿ, ಇಷ್ಟೇ ಸರ್. ಮೀಡಿಯಾ ಇಲ್ಲಿ ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ರೆಕಾರ್ಡ್ ಇದೆ, ಎಲ್ಲ ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, CCTV ಇದರಲ್ಲಿ ಇದೆ. ಏನಾದರೂ ನನ್ನ ಕಡೆಯಿಂದ ಇನ್ನೊಂದು ಮಾತೇನಾದರೂ ಇನ್ನೇನಾದರೂ ಇದಾದರೆ ಏಕಾಏಕಿ ಆ ಥರ ಅನ್ನೋಷ್ಟೊಳಗಾಗಿ ಏಕಾಏಕಿ ಸುಧಾಕರ್ ಸರ್ ಬಂದು ಹಿಂದೆ ಹೆಂಗೆ ಬಂದರು ಅಂದರೆ ಒಳ್ಳೆ ಮೇಲೆ ಬಂದ್ಬಿಟ್ರು. ಬರೋಷ್ಟೊಳಗಾಗಿ ಅವ್ರ ಜೊತೆಯಲ್ಲಿ ಅವ್ರ ಸೋಮು ಅಂತ ಡ್ರೈವರ್ ಇದ್ದಾನೆ, ಆಮೇಲೆ ಇನ್ನೊಬ್ಬ ಚೇತನ್ ಅಂತ ಹೇಳಿದ್ದಾರೆ. ಅವರು ಏಕಾಏಕಿ ಮೇಲೆ ಬಂದು ಸೋಮು ಹೊಡಿತಾ ಇದ್ದಾನೆ ಅಂತಂದರೆ ಏನು ನನಗೆ ಅರ್ಥನೇ ಆಗಲಿಲ್ಲ. ರೋಡಿಸಮ್ ಮಾಡೋದಕ್ಕೆ ಇದ್ಬೇಕಾ? ಅವರಲ್ಲಿ ಅದಾಗ ಇದ್ದಕ್ಕಿದ್ದಂಗೆ ಪುಟ್ಟಾಂಜನಪ್ಪನ ಅನುಯಾಯಿಗಳು ಅವರು ಯಾವಾಜಗಳು ಏನು ಅಲ್ಲಿ ರೋಡಿಸಮ್ ಕ್ರಿಯೇಟ್ ಮಾಡಿಬಿಟ್ರೆ, ಸುಮ್ಮನೆ ಇರಪ್ಪ ಅನ್ನೋ ಪದ ಏನು ಅದು ಅದೇನಾದರೂ ನಾನು ಅವಾಗ ಅಂದ್ಕೊಂಡೆ ಸರ್. ನನಗೆ ಏನು ಅನಿಸ್ಬಿಡ್ತು ಅಂದರೆ, ಗೌರವಾನ್ವಿತರು AICCಯಿಂದ ಗಣ್ಯರು ಬಂದಿದ್ದಾರೆ, ಬಂದು ಅವ್ರ ಪಾಡಿಗೆ ನಾವು ಕಾರ್ಯಕರ್ತರಾಗಿ ಹೋಗಿ ಸಮಾಧಾನವಾಗಿ ಕುತ್ಕೊಂಡಿದ್ದೀವಿ. ಏಕಾಏಕಿ ಯಾವಾಗ ಈ ಥರ ದೌರ್ಜನ್ಯ ಮಾಡಿಬಿಟ್ರು, ನನಗೆ ಅನಿಸ್ತು ಇದೇನಿದು ಒಳ್ಳೆ ರೌಡಿಗಳ ಥರ ಬಿಹೇವ್ ಮಾಡಿಬಿಟ್ರಲ್ಲ ಅಂತ. ಆಮೇಲೆ ಸರ್ ತುಂಬ ನೋವಾಯಿತು. ಕಾರ್ಯಕರ್ತರಾಗಿದ್ದೀವಿ, ಪಕ್ಷಕ್ಕೋಸ್ಕರ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆದಾಗ ಮನೆ ನಾವು ನಮ್ಮನ್ನು ನಾವು ನಿರೂಪಿಸ್ಕೊಳ್ಬೇಕು ಅಂತೇಳಿ ಕ್ಷೇತ್ರ ಎಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ನಮ್ಮ ನಾಯಕರುಗಳ ಜೊತೆಯಲ್ಲೇ ರಾಜಗೌಡದಲ್ಲಿ ನಾವು ಓಡಾಡ್ತಾ ಇದ್ವಿ. ಪ್ರತಿ ಮನೆ ಓಡಾಡ್ತೀವಿ. ಅವರು ಏನೋ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ವಿ. ಇದು ಅವರು ದಿನಸಿ ಕಿಟ್ಗಳು ಕೊಡ್ತಾರೆ, ನಾವು ಹಂಚಕ್ಕೆ ಹೋಗ್ತೀವಿ. ಇನ್ನೊಂದೇನೋ ಕೈಲಾದ ಆಂಬುಲೆನ್ಸಲ್ಲಿ ಏನೋ ಸಮಸ್ಯೆ ಆಯಿತು, ಅವ್ರಿಗೇನು ನಮ್ಮ ಕೈಲಿಂದ ಏನೋ ಸಹಾಯ ಆಯಿತು, ನಾವೆಲ್ಲ ಯೂತ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟೋದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದೀವಿ. ಏಕಾಏಕಿ ಸರ್, ನಾನು ಅತಿರೇಕವಾಗಿ ಏನು ಮಾತಾಡ್ತಿಲ್ಲ, ಇರೋ ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಕಣ್ಣು ಮುಂದೆ ನಡೆದಂಥದ್ದು. ಏನಾದರೂ ನೀವು ವಿಡಿಯೋ ಚೆಕ್ ಮಾಡಿ ನೋಡಿ, ಅಲ್ಲೇನಾದರೂ ನನ್ನ ಕಡೆಯಿಂದ ಏನಾದರೂ ಒಂದು ಎಳ್ಳಷ್ಟು ತಪ್ಪಾಗಿದ್ರೆ ತಲೆ ಬಗ್ಸ್ಬಿಡ್ತೀನಿ. ನನ್ನ ಕಡೆಯಿಂದ ನಮ್ಮದು ಇಲ್ಲ ನಮ್ಮವ್ರ ಕಡೆಯಿಂದ ಏನಾದರೂ ಎಳ್ಳಷ್ಟು ಸಮಸ್ಯೆ ಇದ್ರೆ ತಲೆ ಬಗ್ಸ್ಬಿಡ್ತೀವಿ. ದಿಢೀರ್ನೇ ಅವ್ರು ಯಾಕೆ ಆ ಥರ ತಾಳ್ಮೇಲೆ ಕಳ್ಕೊಂಡು ಒಬ್ಬ ಉಸ್ತುವಾರಿ ಸಚಿವರಾಗಿ ನಿರ್ವಹಿಸಿದಂಥವ್ರು, ಮಾಜಿ ಸಚಿವರು, ಈಗ ಹಾಲಿ ಶಾಸಕರು ಸರ್, ಅಧಿಕಾರ ಶಾಶ್ವತ ಅಲ್ಲ ಸರ್. ಯಾವತ್ತು ನಮ್ಮಂಥ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದು ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಓಡಾಡಿದ್ರೇ ಅವ್ರಿಗೆ ಅಧಿಕಾರ.
ಸರ್ ಸುಮ್ಮನೆ ಬರಲ್ಲ, ಪುಕ್ಸಾಟಿ ಬರಲ್ಲ ಸರ್. ನಮ್ಮ ರಾತ್ರಿ ಹಗಲು ದುಡಿಮೆ, ನಮ್ಮ ಪರಿಶ್ರಮ, ನಮ್ಮ ಕಷ್ಟ, ನಮ್ಮ ಬೆವರು, ಹಗಲು ರಾತ್ರಿ ಬಿಸಿಲಂತೆ, ಗಾಳಿ ಅಂತೆ, ಚಳಿ ಅಂತೆ, ಅವರು ನಾವು ಮನೆ ಸಂಸಾರ ಕುಟುಂಬ ಎಲ್ಲ ಬಿಟ್ಟು ಬಂದು ಪಕ್ಷ ಸಂಘಟನೆಯಲ್ಲಿ ಎಷ್ಟೊಂದು ಸಕ್ರಿಯವಾಗಿ ತೊಡ್ಕೊಡ್ತೀವಿ ಸರ್. ನಮಗೆ ಯಾಕೆ ಸರ್ ಈ ಥರ ಸರ್? ಅವ್ರ ಹತ್ರ ಅಧಿಕಾರ ಇರ್ಬೋದು, ನಮಗೆ ನಮ್ಮಂಥವ್ರ ಮೇಲೆ ಬಂದ್ಬಿಟ್ಮೇಲೆ ನಾನೊಬ್ಬ ವಕೀಲ, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಸರ್, ಎಲ್ಲ ವಿಚಾರ ಗೊತ್ತು. ಉದ್ದೇಶಪೂರ್ವಕವಾಗಿ ಯಾವುದೋ ಇಟ್ಕೊಂಡು ಮೇಲೆ ಬರ್ತಾರೆ ಅಂದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್ ಇದು? ಸರ್ ನಾನಂತೂ ನೇರವಾಗಿ ಹೇಳ್ತೀನಿ, ಇಂಥ ವ್ಯಕ್ತಿಗಳು ಇಷ್ಟೊಂದು ಅತಿರೇಕವಾಗಿ ವರ್ತನೆ ಮಾಡೋವಂಥವ್ರು ನಮಗೆ ಅವಶ್ಯಕತೆ ಇಲ್ಲ ಅನ್ಸ್ಬಿಡ್ತು ಸರ್. ಈಗ ಇದಕ್ಕಾಗಿ ಹೊಡೆದ್ರು, ಎಲ್ಲಿ ಹೊಡೆದ್ರು ಸರ್? ಅವರು ಅಶೋದಯದಲ್ಲಿ ಅಲ್ಲಿ ಮೀಟಿಂಗ್ ನಡೀತಾ ಇದ್ದಿದ್ದು ಅದೇ ಜಾಗದಲ್ಲಿ ಸರ್. ಎಲ್ಲ ಮುಗ್ದಿತ್ತು, ಎಲ್ಲ ತಾಲೂಕುಗಳದ್ದು ಎಲ್ಲ ಕ್ಲಿಯರ್ ಕಟ್ಟಾಗಿ ಎಲ್ಲ ಮುಗ್ದಿತ್ತು. ಇನ್ನೇನು ನಮ್ಮ ತಾಲೂಕುದು ವಿಚಾರ ಸರ್. ಅವರು ಹೊರಟೋಗಿದ್ರು ಸರ್, ಇರೋ ವಾಸ್ತವ ಇದು. ಅವರು ತಂಪಾಡಕ್ಕೆ ತಾವು ಬಂದು ಕಾರನ್ನು ಆನ್ ಮಾಡಿಕೊಂಡು ಮುಂದೆ ಚಲಿಸ್ತಾ ಇದ್ರು. ಅಂಥವ್ರು ರಿಟರ್ನ್ ಏನಕ್ಕೆ ಬಂದರೂ ಗೊತ್ತಿಲ್ಲ ಸರ್. ಸಚಿವರು ನಾನು ಅಬ್ಸರ್ವ್ ಮಾಡಿದಂಗೆ ರಿಟರ್ನ್ ಬಂದಂಥವ್ರು ಈ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಬೇರೆ ಥರ ಹೋದರೆ ಅದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಮಾಧ್ಯಮದವ್ರಿಗೆ ಪ್ರತಿಯೊಂದು ಗೊತ್ತು ಸರ್, ನಿಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ದಯವಿಟ್ಟು ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿ ನೋಡಿ. ಅಲ್ಲೇನಾದರೂ ನಂದೇನೋ ಸ್ವಲ್ಪ ಒಟ್ಟು ಏನಾದರೂ ಒಂದು ಎಳ್ಳಷ್ಟು ಅವ್ರದ್ದು ಏನು ಸರ್ ಅದು ಆ ಥರ ಬಿಹೇವ್ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಇದು ಕಾರ್ಯಕರ್ತರಲ್ಲಿ ಭಯ ಹುಟ್ಟಿಸ್ತದೆ, ಇದು ವಾಸ್ತವ. ನೆಕ್ಸ್ಟ್ ಯಾರಾದರೂ ಬಂದು ದುಡಿಬೇಕು, ಪಕ್ಷ ಸಂಘಟನೆ ಮಾಡಬೇಕಂದ್ರೆ ಭಯ ಬೀಳ್ತಾರೆ ಸರ್, ಭಯ ಬೀಳ್ತಾರೆ. ಇದು ಪಾರ್ಟಿ ಅಲ್ಲ ಸರ್ ಇದು ಮಾಡಬೇಕಾಗಿರೋದು ಸರ್. ಅವ್ರ ವೈಯಕ್ತಿಕ ದ್ವೇಷ ಏನಾದರೂ ಇದ್ಕೊಂಡ್ಲಿ, ಇಲ್ಲ ಏನಾದರೂ ನಾನು ಕೆಡ್ದಾಗ ಅಂದಿದ್ದಿದ್ರೆ, ಅವ್ಯಾಚಕ ಪದಗಳ ಬಳಕೆ ಮಾಡಿದಿದ್ರೆ, ಇಲ್ಲ ಇನ್ನೇನಾದರೂ ವಿಚಾರ ಇದ್ದಿದ್ರೆ ಅವ್ರು ಕೇಳಲಿ ಬಿಡಿ ಸರ್.